ಆಗಸ್ಟ್ 15 ಅನೌನ್ಸ್ ಮಾಡಿದ್ದಾರೆ. ಪೋಸ್ಟ್ಪೋನ್ ಮಾಡ್ದಿರಾ ದಯವಿಟ್ಟು ಆ ಡೇಟಿಗೆ ಅನೌನ್ಸ್ ಮಾಡಿದಿರಲ್ಲ ಆ ಡೇಟಿಗೆ ರಿಲೀಸ್ ಮಾಡಿ ನಾವು ಹಬ್ಬ ಥರ ಮಾಡ್ಕೊಂತ. ಇನ್ನು ಕನ್ನಡ ಚಿತ್ರರಂಗ ಹೆಚ್ಚಿನ ಮಟ್ಟದಲ್ಲಿ ಹೋಗಬೇಕು. ಈಗ ಶಿವಣ್ಣ, ಉಪೇಂದ್ರ ಅವರು ಯಾಗೋ ಅದೇ ರೀತಿ ಎಲ್ಲ ನಟರುಗಳು ಬರಬೇಕು. 45 ಫಿಲ್ಮ್ ಅನ್ನೋದು ನಮಗೆಲ್ಲ ತುಂಬ ಕ್ರೇಜ್ ಹುಟ್ಟು ಹಾಕಿತ್ತು ಅವಾಗಲೇ ಎಲ್ಲ. ಪಿ ಸರ್, ಶಿವಣ್ಣವರು ಇಬ್ಬರು ಅಣ್ಣ ತಮ್ಮಗಳಿದ್ದಂಗೆ ಅವರು. ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಮೂವರ್ ಕಾಂಬಿನೇಷನು. ಆಮೇಲೆ ಅರ್ಜುನ್ ಸರ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅದ್ಭುತವಾಗಿದೆ ಅಂತ ಭಾವಿಸ್ತಾ ನೋಡ್ತೀವಿ, ಕಾಯ್ತಾ ಇದ್ದೀವಿ. ಯಾಕಂದರೆ ಇವಾಗ ಉಪ್ಪಿ ಅಣ್ಣ ಅನ್ಎಕ್ಸ್ಪೆಕ್ಟೆಡಾಗಿ ಕ್ಯಾರೆಕ್ಟ್ರು ರೋಲ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ನೋಡೋಕ್ಕೆ ಒಂದು ಆನಂದ ಆಗುತ್ತೆ. ಆಮೇಲೆ ಶಿವಣ್ಣನ ಜೊತೆ ಕಾಂಬಿನೇಷನ್ನು ಹಿಂದೆ 2-3 ಸಿನಿಮಾ ಮಾಡಿದ್ದಾರೆ. ಬಟ್ ಈ ಸಿನಿಮಾನು ಜೊತೆಗೆ ಮಾಡ್ತಿರೋದ್ರಿಂದ ಇನ್ನೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಬಂದಿದೆ. ಶಿವಣ್ಣ ಮತ್ತು ಉಪ್ಪಿ ಸರು ಮತ್ತು ರಾಜ್ಬಿ ಶೆಟ್ಟಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದು ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಯಾವ ರೀತಿ ಬರುತ್ತೆ ಮೂವಿ ಅಂತ. ಕ್ಯಾರೆಕ್ಟ್ರೆಲ್ಲ ನೋಡಿದ್ದೀರಲ್ಲ, ಜಸ್ಟು ಅದೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಅಣ್ಣ, ಸೂಪರ್ ಆಗಿದೆ. ತುಂಬ ವೇಟಿಂಗಲ್ಲಿದ್ದೀರಾ ಸಿನಿಮಾಗೆ? ತುಂಬಾ ವೆಯ್ಟಿಂಗ್ ಇದ್ದೀವಿ. ಯಾಕಂದರೆ ಇವಾಗ ಆಗಸ್ಟ್ 15 ಅನೌನ್ಸ್ ಮಾಡಿದ್ದಾರೆ. ಪೋಸ್ಟ್ಪೋನ್ ಮಾಡ್ದಿರಾ ದಯವಿಟ್ಟು ಆ ಡೇಟಿಗೆ ಅನೌನ್ಸ್ ಮಾಡಿದ್ದೀರಲ್ಲ ಆ ಡೇಟಿಗೆ ರಿಲೀಸ್ ಮಾಡಿ ನಾವು ಹಬ್ಬ ಥರ ಮಾಡ್ಕೊತೀವಿ. ಹಬ್ಬ ಮೂವಿ ನೋಡಿ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಕೂರೋಣ. ಶುಭಾಶಯ ಕೋರ್ತಾ ಇದ್ದೀವಿ. ಹಾಗಾಗಿ ಈಗ ನಿನ್ನೆ ಬಿಟ್ಟಿರ್ತಕ್ಕಂಥ ಟೀಸರ್ 45 ಚಿತ್ರದ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಇವತ್ತು ಯಾರು ಯೂಗಿಸ್ಕೊಳ್ಳೋಕ್ಕೆ ಆಗಲಾರ್ದಂಥ ಒಂದು ಶಿವಣ್ಣ ಮತ್ತು ಉಪ್ಪಿ ಅಣ್ಣ ಅವರು ಮತ್ತು ರಾಜ್ಬಿ ಶೆಟ್ಟಿ ಅವರು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಟೀಸರು ನೋಡಿ. ಈಗ ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೂ ಆಗಲಿ, ಉಪ್ಪಿ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೂ ಆಗಲಿ, ಇಂದಿನ ದಿನಗಳಲ್ಲಿ ನಮ್ಮ ಅಣ್ಣವರು ಹೇಳ್ದಂಗೆ ಈಗ ಪ್ರೀತ್ಸೆ ಅಂತ ಬಂದಾಗ ಆಗಿನ ದಿನಗಳಿಗೆ ಅದು ದೊಡ್ಡ ಮಟ್ಟದಲ್ಲಿ ಅದು ಪ್ರೀತಿ ಯಾಕೆ ಮಾಡಬೇಕಂತ ಜನಗಳಿಗೆ ಮೂಡಿಸ್ಬಿಟ್ರು ಶಿವಣ್ಣ ಅವರು, ಉಪ್ಪಿ ಅಣ್ಣ ಅವರು. ಈಗ ಅದಾಗಿದ ನಂತರ ಲವಕುಶ ಒಂದು ಸಿನಿಮಾ ಯಾಕೆ ಬಂತಂದ್ರೆ ಲವಕುಶ ಒಂದು ಹೋಳಿ ಹಬ್ಬದ ಪ್ರಯುಕ್ತ ಕೊಟ್ಟರು. ಅದನ್ನು ಬಣ್ಣ ಹೇಗೆ ರಚಿಸಬೇಕು, ಸ್ನೇಹಿತರು ಬಾಂಧವರು ಹೇಗೆ ಇರಬೇಕು ಅನ್ನೋದು ಬಯಸಿದ್ರು ಯಾವುದರಲ್ಲಿ, ಲವಕುಶದಲ್ಲಿ. ಈಗ ಮಧ್ಯ ಅಷ್ಟು ವರ್ಷಗಳ ನಂತರ ಈಗ 45 ಒಂದು ಸಂಭಾಷಣೆ ಹೇಳಿದ್ದಾರೆ ಶಿವಣ್ಣವರು. ಮನುಷ್ಯ ಸತ್ತಾಗ ತೋರಿಸೋ ಪ್ರೀತಿಕಿನ ಇದ್ದಾಗ ತೋರಿಸ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಉಪ್ಪಿ ಅಣ್ಣವರು ಒಂದು ಸಂಭಾಷಣೆ ಹೇಳಿದ್ದಾರೆ. ಓಂ ಡೈರೆಕ್ಟ್ರು ನಾನೇ ಅಂತ ಹೇಳ್ತಾರೆ. ಶಿವಣ್ಣ ಹೇಳ್ತಾರೆ ಅದಕ್ಕೆ, ಹೌದು ಆ ಸಿನಿಮಾ ಆ ಮೂವಿಯಲ್ಲಿ ಹೀರೋನು ನಾನೇ ಅಂತ ಹೇಳ್ತಾರೆ. ಯಾಗಿದೆ ನೋಡಿ ಅವ್ರದ್ದು. ಒಂದು ರೀತಿಯಲ್ಲಿ ಶಿವಣ್ಣ ಅವರು, ಉಪ್ಪಿ ಅಣ್ಣವರು ಅಣ್ಣ ತಮ್ಮ ಅಂತ ಅಣ್ಣ ಹೇಳಿದ್ರು. ಅದಕ್ಕಿಂತ ಹೆಚ್ಚು ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಿನಿಮಾ ಡೈರೆಕ್ಟರ್ ಆಗಿರ್ಬೋದು, ಶಿವಣ್ಣ ಅವರು ಹೀರೋ ಆಗಿರ್ಬೋದು, ಹೌದಾ ಇಲ್ವಾ? ಹಾಗಾಗಿ ಈಗ ಸೂರ್ಯ ಚಂದ್ರ ಹೇಗೆ ಅನ್ನೋದಕ್ಕಿಂತ ಅವರು ಹಾಗೆ ಇದ್ದಾರೆ, ಇನ್ನು ಮುಂದೆನೂ ಇರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಓಂಕಾರ ನಾಂದಿ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು ಹಿಂದಿನ ದಿನಗಳಲ್ಲಿ, ಹೌದಾ ಇಲ್ವಾ? ಈಗ ಹೊಸದಾಗಿ ಬರ್ತಾ ಇದೆ. ಈಗ ಆಗಸ್ಟ್ 15 ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅದು ನಾಂದಿ ಅಲ್ಲ, ಬೇರೆ ಥರನೇ ಆಗ್ತಾರೆ. ಅದನ್ನು ನೋಡಬೇಕು, ಸಿನಿಮಾ ಬರಬೇಕು, ಕಾಯ್ತಾ ಇದ್ದೀವಿ ಎಲ್ಲರೂ ನಾಡಿನ ಜನತೆ, ಹೌದಾ ಇಲ್ವಾ? ಹಾಗಾಗಿ ಆ ರೀತಿ ನಮಗೆ ಇನ್ನೂ ಕನ್ನಡ ಚಿತ್ರರಂಗ ಹೆಚ್ಚಿನ ಮಟ್ಟದಲ್ಲಿ ಹೋಗಬೇಕು. ಈಗ ಶಿವಣ್ಣ, ಉಪೇಂದ್ರ ಅವರು ಯಾಗೋ ಅದೇ ರೀತಿ ಎಲ್ಲ ನಟರುಗಳು ಬರಬೇಕು, ಬಂದು ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದನ್ನು ಬಯಸಬೇಕು. ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಜನತೆ. ಹಾಗಾಗಿ ಈಗ ಸಿನಿಮಾ ನಟರುಗಳು ಪ್ರತಿ ಒಂದು 6 ತಿಂಗಳು ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಟರೆ ಚಿತ್ರಮಂದಿರ ಸಿನಿಮಾ ಬಂದು ನೋಡಲಿಕ್ಕೆ ಜನ ಅಭಿಪ್ರಾಯ ಪಡ್ತಾರೆ. ಇಲ್ಲಾಂದರೆ ನಾವು ಅದನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಬಯಸ್ತಾ 2 ಮಾತು ಮುಗಿಸ್ತಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ನಾವು ಹೇಳ್ಬೇಕು ಅನ್ನೋದಾದರೆ ಉಪೇಂದ್ರ ಮತ್ತು ಶಿವಣ್ಣ ಓಂ ಬಿಟ್ಟರೆ ಕಾಂಬಿನೇಷನ್ ಇದೆ ಪಿಕ್ಚರೇ. ಅಂದರೆ ಅವರು ಡೈರೆಕ್ಟ್ರ್ ಉಪೇಂದ್ರ ಅವರು, ಶಿವಣ್ಣವ್ರು ಹೀರೋ. ಅದು ಬಿಟ್ಟರೆ ಈಗ ಪ್ರೀತ್ಸೆ ಬಿಟ್ಟರೆ ಲವಕುಶ ಬಿಟ್ಟರೆ 45 ಸಿನಿಮಾ ಇದು ಅಲ್ಟಿಮೇಟಾಗಿ ಬಂದಿದೆ ಸರ್. ಪಿಕ್ಚರು ಸಿನಿಮಾ ಮಾತ್ರ ಭಾಳ ಸೂಪರ್ ಬಂದಿದೆ. ಹಾಗಾಗಿ ಇದು 100 ಡೇಸ್ ಹೊಡೆದಿದೆ, ಏನು ತೊಂದರೆ ಇಲ್ಲ. ಭಾಳ ಚೆನ್ನಾಗಿದ್ರಿ ಸಿನಿಮಾ ಮಾತ್ರ. ಅವನ್ನ ನಾವು ಸ್ಟೋರಿ ಹೇಳೋಕ್ಕೂ ಆಗಲ್ಲವು, ಅಲ್ಟಿಮೇಟ್ ತಗೋರಿ ಸಿನಿಮಾ ಮಾತ್ರ. ಆ ಟೈಮಿಗೆ ನಮ್ಮದು ಇದು ಸೆಲೆಬ್ರೇಷನ್ ಅಂದ್ರೆ ಸೂಪರ್ ಡೂಪರ್ ಹಬ್ಬನೇ ಮಾಡ್ತೇವೆ ಇಲ್ಲಿ. ಆಗಸ್ಟ್ 15 ರಿಲೀಸ್ ಇದು. ಆ ಟೈಮಿಗೆ ಸೂಪರ್ ಡೂಪರ್ ಸಿನಿಮಾ ಮಾಡ್ತೇವೆ. ಸೆಲೆಬ್ರೇಷನ್ ಮಾತ್ರ ಸಖತ್ತಾಗಿ ಮಾಡ್ತೇವೆ ನಾವು. ಆರೋಗ್ಯ ಸರಿ ಇಲ್ಲದ್ರು ಅವ್ರ ಚಿಕಿತ್ಸೆ ಮುಗಿಸ್ಕೊಂಬಂದು ಆ ಫಿಲಮ್ ಕಂಪ್ಲೀಟ್ ಮಾಡಿದರು. ಅದು ಅವ್ರದ್ದೊಂದು ದೊಡ್ಡ ಗುಣ. ಯಾವುದೇ ಪ್ರೊಡ್ಯೂಸರ್ಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರ ಪೋಷನ್ ಏನಿದೆ ಅದನ್ನೆಲ್ಲ ಮುಗಿಸಿ, ಅವ್ರ ಚಿಕಿತ್ಸೆನೂ ಮುಗಿಸಿ
ಅವರೆಲ್ಲ ಮನೆ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಸಿನಿಮಾ ಕಡೆ ಗಮನ ಕೊಡ್ತಾಯಿದ್ದಾರೆ. 45 ಫಿಲ್ಮ್ ಅನ್ನೋದು ನಮಗೆಲ್ಲ ತುಂಬ ಕ್ರೇಜ್ ಹುಟ್ಟು ಹಾಕಿತ್ತು ಅವಾಗಲೇ ಎಲ್ಲ. ಆ ಕಾರಣದಿಂದ ನಮಗೀಗ ಉಪೇಂದ್ರ ಅವರು, ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿದ್ದೀವಿ ನಾವು. ಇದರಲ್ಲಿ ಮೂವರು ಏನು ಮಾಡ್ತಾರೆ ಅನ್ನೋದು ಕುತೂಹಲ ಜನಕ್ಕೆ ಈಗಲೂ ಇದೆ. ಮುಂದಿನ ದಿನಗಳಲ್ಲಿ ಈ ಫಿಲಮ್ ನಾವು ಹಬ್ಬದ ಥರ ಆಚರಿಸ್ತಾ ಇದ್ದೀವಿ. ಆಗಸ್ಟ್ 15 ಬರಲಿ ಅಂತ ಆದಷ್ಟು ಬೇಗ ಕೇಳ್ಕೊಂತ. ಈಗ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಬಿಡುವ, ಈಗ ಅವರು ಒಂದು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟೀಸರ್ ಈ ಲೆವೆಲಿಗೆ ಇರುತ್ತೆ ಅಂತ. ಅದ್ರ ಬಗ್ಗೆ ಹೇಳೋದಾಯ್ತು ಅಂದರೆ ಟೀಚರ್ ಅವರು ಆವಾಗಲೇ ಶಿವಣ್ಣರೇ ಹೇಳಿದ್ರು, ಆ ಕತೆ ಕೇಳಿದಾಗ ಅವ್ರು ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಅರ್ಜುನ್ ಜನ್ಯ ಅವರು ಶಿವಣ್ಣರೇ ಬಲವಂತ ಮಾಡಿ ನೀನೇ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ತುಂಬಿ ಶಿವಣ್ಣರು ಮಾಡಿಸಿದ್ರು. ಆ ಒಂದು ಇದಕ್ಕೆ ಆ ಟೀಸರ್ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ ಈಗಲೂ ನನಗೆ.